ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ಗೊತ್ತಿಲ್ಲ, ಯಾರು ಹೆಂಗಾರು ಮಾಡ್ಕೊಳ್ಳಿ, ಅವ್ರ ಜೊತೆ ನಾವು ಚೆನ್ನಾಗಿರ್ಬೇಕು. ಯಾರವ್ರೆ ಅಂತ ಸೊ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಕತ್ಲಲ್ಲಿದ್ದೀನಿ ಅಂತ ನೀವು ನೋಡ್ತಾ ಇದ್ದೀರಾ. ಇವತ್ತು ಕತ್ಲೆ ನಾನಿರೋದು ಎಲ್ಲಿಗೋಯ್ತಾ ಇದ್ದೀನಿ ಏನು ಅಂತ ನಿಮ್ಗೆ ಡೌಟ್ ಇದ್ದೇ ಇರುತ್ತಲ್ವ. ಇವತ್ತು ನಾನು ನಮ್ಮ ಹುಡುಗರು ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ. ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತೆಲ್ಲ ಈ ವಿಡಿಯೋದಲ್ಲಿರುತ್ತೆ. ಎಷ್ಟು ಗಾಡಿಗಳೆಲ್ಲ ತುಂಬ ತಿರುಗ್ತಾ ಇದೆ. ಈಗಷ್ಟೇ ಇಲ್ಲೊಂದು ಟೀ ಬ್ರೇಕ್ ಅಂತ ನಿಲ್ಲಿಸಿದ್ದು, ಇಲ್ಲಿ ಟೀ ಕುಡ್ಕೊಂಡು ಈಗಷ್ಟೇ ಈಚೆ ಬಂದೆ. ಮನೆಯಿಂದ ಆಲ್ರೆಡಿ ಒಂದು 30 ಕಿಲೋಮೀಟ್ರು ಬಂದಾಯ್ತು ಇಲ್ಲಿಗೆ. ಅಂದರೆ ಅಲ್ಲಿಂದ ಫುಲ್ಲು ಮೈಕ್ ಬೇರೆ ಇಲ್ವಲ್ಲ ನನ್ನ ಹತ್ರ, ಅಲ್ಲಿಂದ ಇಲ್ಲಿಗೆ ಏನು ಕೇಳಲ್ಲ ಮತ್ತು ಕತ್ಲೆ ಅಂತ ಇಲ್ಲಿ ಬಂದು ಶುರು ಮಾಡ್ತಾಯಿದ್ದೀನಿ. ಲೆಟ್ಸ್ ಗೋ. ಈಗ ಡೈರೆಕ್ಟು ಹೋಗೋಣ, ಧರ್ಮಸ್ಥಳಕ್ಕೆ ಹೋಗೋಣ. ಅಲ್ಲಿ ರೂಮ್ ಬುಕ್ ಮಾಡಿದ್ದೀವಿ, ಅಲ್ಲಿ ಹೋಗಿ ಸಿಗ್ತೀನಿ. ಲೆಟ್ಸ್ ಗೋ. ಇದು ಅದು ಬಂದಿರೋದು ಆ 2 ಗಾಡಿಯಲ್ಲಿ ಬಂದಿದ್ದೀವಿ. ಲೆಟ್ಸ್ ಗೋ ಸ್ನೇಹಿತರೆ. ನೀವನ ಇವರು ಅವನೇನೋ ಕಳ್ಳ ಏನೋ ಮಾಡ್ತಾನೆ, ಆ ಕಡೆ ತಿರುಗಿಕೊಂಡು ಏನು ಮಾಡ್ತಾವನೆ ಗಾಯ್ಸ್. ಇಲ್ಲಿ ಈ ಪ್ಲೇಸಲ್ಲಿ ಗಾಳಿಪಟ ಮೂವಿದು ಒಂದು ಕ್ಲಿಪ್ ತೆಗ್ದವ್ರೆ. ಇಲ್ಲಿ ಗಾಳಿಪಟಕ್ಕೆ ಇಲ್ಲಿ ವಾಯ್ಸೆ ಕೇಳ್ತಿಲ್ಲ, ಗಾಡಿಗಳು ತಿಂತಾವೆ. ತಡೀರಿ ಒಂದು ನಿಮಿಷ ಹಿಂಗೆ ನೋಡಿ, ಎಷ್ಟು ಗಾಡಿಗಳು, ಎಲ್ಲ ಲೋಡ್ ಗಾಡಿಗಳು ಎಷ್ಟು ತಿರ್ತಾ ಇದ್ದಾವೆ ಅಂದರೆ ನೆಕ್ಸ್ಟ್ ಲೆವೆಲ್ ತಿರ್ತೈತೆ. ನೋಡಿ ಧೂಳು, ನೋಡಿ ಧೂಳು ಯಾವ ಲೆವೆಲಲ್ಲಿ ಧೂಳೈತೆ ನೋಡಿ. ಇಲ್ಲಿ ನೆಕ್ಸ್ಟ್ ಲೆವೆಲಾಗಿ ಧೂಳೈತೆ. ಈಗ ನನ್ನ ಮಗ ಹೆಲ್ಮೆಟ್ ಬೇರೆ ತಂದಿಲ್ಲ, ಧೂಳು ಕುಡ್ಕೊಂಡು ಸತ್ತೋಯ್ತಾನೆ. ಏನೋ ಇದು ಕಣ್ಣೇ ಬಿಡಕ್ಕೆ ಆಯ್ತಲ್ವ ಅಲ್ಲಲ್ಲಿ. ಫುಲ್ಲು ಕ್ಯಾಮ್ರದೊಳಗಡೆ ಅಲ್ಲಿ ಬಂದಿರೋ ಧೂಳಿಗೆ ಫುಲ್ ಕ್ಯಾಮ್ರಾನ ಬ್ರಲ್ಲ ಕಾಣ್ತೈತೆ. ಫುಲ್ಲು ಗಾಡ್ ಸೆಕ್ಷನಲ್ಲಿ ಇದೀವಿ. ಆಕ್ಸಿಡೆಂಟ್ ಆಗಿರೋ ಗಾಡಿ ನೋಡು, ಅಲ್ಲಿ ಆಕ್ಸಿಡೆಂಟ್ ಆಗಿರೋ ಗಾಡಿ ಇಲ್ಲಿ ನಿಂತಿದೆ. ಎಷ್ಟು ದೊಡ್ಡ ಗಾಡಿಗಳು ಸುತ್ತ ಗಾಡ್ ಸೆಕ್ಷನ್ನು, ಡೇಂಜರ್ ರೋಡು. ಸುತ್ತಮುತ್ತ ನಿಮಗೆ ನೋಡಿರ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ. ಫುಲ್ಲು ಮಣ್ಣು ರೋಡ್ ನಿಗಾಡ್ತಿದ್ದಿಲ್ಲ, ರೋಡೇ ಕಾಡ್ತಿಲ್ಲ ಕೆಟ್ಟ ಪುಟ್ಟ ಸೈಲೆನ್ಸರ್ ಅಲ್ವಾಗೆ. ಎಂತ ಕಚ್ಚಡ ರೋಡು ಅಂದರೆ ಇಲ್ಲಿ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಮಾಡೋ ರೋಡು. ಹೋಳಿ ಮಕ್ಕಳು ಯಾವುದು ಹೇಳಕ್ಕಿಲ್ಲ. ಯಾರು ಅಧ್ಯಕ್ಷ ಇಲ್ಲಿದು? ಅಧ್ಯಕ್ಷ ಯಾರು ಅಂತ ಗೊತ್ತಿಲ್ಲ ಗಾಯ್ಸ್. ರೋಡ್ ಮಾಡೋರು ಗೊತ್ತಾ? ಕಳ್ಳನ ಮಕ್ಕಳು. ಕೇಳು, ಗೌಜಿ ಲೌಡು ಇದಂದ್ರೆ PM ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿರೋ ರೋಡ್ ಇದು. ಆಲ್ಮೋಸ್ಟ್ ಎಲ್ಲರೂ ಬಂದು ಈ ರೋಡಲ್ಲಿ ಒಂದು ವಿಸಿಟ್ ಮಾಡಿಬಿಟ್ರೆ ಜೀವನ ಪಾವನ ಆಗ್ಬಿಡುತ್ತೆ. ಜೀವನ ಎಲ್ಲ ಧೂಳು ಕುಡಿದ್ರೆ ಸತ್ತೋಗೋನೆ. 2 ದಿನ ಓಡಾಡ್ಬಿಟ್ಟು ಈ ರೋಡಲ್ಲಿ ಎಮರ್ಜೆನ್ಸಿಗೆ ಆಸ್ಪತ್ರೆ ಬುಕ್ ಮಾಡ್ಕೊಬೇಕಾಗ್ತದೆ. ನೋಡಿ, ಇಲ್ಲಿಂದ ಒಂದು 20-30 ಮೀಟ್ರು ರೋಡ್ ಮಾಡವ್ರೆ. ಈಗ ಆಲೇ ಇಲ್ಲಿ ಸತ್ಯ ಹೋಯ್ತು ಇಲ್ಲಿ ರೋಡು. ಇಲ್ಲಿಂದ 20 ಮೀಟ್ರ್ ಮಾಡಿತ್ತವ್ರೆ. ಎಂತ ಕಚಡ ಮಕ್ಳು ಇರ್ಬೇಕು ಹೇಳಿ. ಇಲ್ಲಿ ಸ್ಟಾರ್ಟ್ ಆಯ್ತು, ಮತ್ತೆ ಸ್ಟಾರ್ಟ್ ಆಯ್ತು. ಇಲ್ಲಿಂದ ಧೂಳು ಕುಡಿಸೋ ಪ್ರೋಗ್ರಾಮ್ ಇಟ್ಕೊಂಡಿರ್ತಾರೆ. ಈ ಪಕ್ಕ ಧೂಳು ಕುಡಿಸ್ತಾರೆ. ಈಗ ಎಷ್ಟು ಧೂಳು ಅಂದರೆ ನೆಕ್ಸ್ಟ್ ಲೆವೆಲ್ ಧೂಳು. ಯಾರು ಕುಡಿತೀವಿ ಅಂದವ್ರು ಇಲ್ಲಿ ಬರ್ಬೋದು. ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ, ರೋಡ್ ಹೇಳ್ಕೊಡ್ತಾರೆ. ಹಂಗೆ ಹೋಗಿ ನೋಡಿ, ಫ್ರೀ ಧೂಳು. ಎಲ್ಲೂ ಕುಡ್ದಿರಲ್ಲ. ಇವನಂತೂ ಸುಟ್ಟು ಕರಕ್ಲಾಯ್ತವ್. ನೀನು ಧೂಳು ಕುಡ್ದು ಸತ್ತೋಯ್ತ ನೀನು. ನಮ್ಮ ಹುಡುಗರು ಇಲ್ಲಿ ಹೆಂಗೆ ಹೋಯ್ತವ್ರೆ ಅಂತ ಹೊಡ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು, ಇಬ್ರು ಹೆಲ್ಮೆಟ್ ಹಾಕೊಂಡವ್ರೆ. ಲಿಟ್ರಲಿ ನಮ್ಮ ಫ್ರೆಂಡ್ ಇವನು 3 ಟೈಮಲ್ಲಿ 3 ವರ್ಷದಿಂದ 3 ಸಲ ಬಂದವನೆ. ಇದು 3ನೇ ವರ್ಷ. 3 ವರ್ಷದಿಂದನೂ ಈ ರೋಡ್ ಮಾಡ್ತಾನೆ ಅವ್ರಂತೆ. ಇನ್ನೂ ಎಷ್ಟು ಮಾಡ್ತಾವ್ರೆ ಅಷ್ಟೇ ಮಾಡೋರೆ. ನೀನು ಹೇಳ್ತಾವ್ ನಿಂಗೆ ಅಷ್ಟೇ. ಎಷ್ಟು ಐತದೆ ಅಷ್ಟರಲ್ಲೇ ಐತಂತೆ. MLAಗೆ ಬಾಯಿ ಬಂದಂಗೆ ಬೈತವನೆ. ಗಣರಾಜ್ಯೋತ್ಸವದ ದಿನ ಅವ್ರನ್ನ ಕರೆದುಬಿಟ್ಟು ಸನ್ಮಾನ ಪ್ರೋಗ್ರಾಮ್ ಇಟ್ಕೊಂಡಿರ್ತೀವಿ. ದಯವಿಟ್ಟು ಎಲ್ಲ ಕನ್ನಡ ನಾಡಿನ ಜನತೆಗಳು ಬಂದು ಅವರಿಗೆ ಸನ್ಮಾನ ಸ್ವೀಕಾರ ಮಾಡಲೇಬೇಕು. ಇಲ್ಲಿನ MLAಗಳಿಗಂತೂ ಸೀಮಿತ ಅದು. ಯಾರಪ್ಪ ಇಲ್ಲಿಗೆ MLA? ಅದ್ಭುತವಾಗಿ ರೋಡ್ ಮಾಡಿಸ್ತಾ ಇದ್ದೀರಾ MLA ಅವರೇ. ತುಂಬ ಖುಷಿಯಾಗುತ್ತೆ ರೋಡ್ ನೋಡಿದ್ರೆ. ಗಾಯ್ಸ್, ಈಗಷ್ಟೇ
ಬಂದಿದ್ವಿ. ರೋಡ್ ಬೇರೆ ಮಿಸ್ ಆಯಿತು. ಅಲ್ಲಿ ನೋಡಿದ್ರೆ ಮಧ್ಯದಲ್ಲಿ ಪೊಲೀಸ್ ಬೇರೆ ಇಟ್ಕೊಂಡ್ರು. ಅಲ್ಲಿ ಇಟ್ಕೊಂಡು ಅಲ್ಲಿ ಫೈನ್ಸ್ ಎಲ್ಲ ಕಟ್ಟಿ ಈ ಕಡೆ ಬಂದರೆ 1-2 ಕಿಲೋಮೀಟರ್ 40 ಕಿಲೋಮೀಟ್ರ್ ಮಿಸ್ ಮಾಡ್ಕೊಂಡು ದೂರ ಬಂದಿದ್ದೀವಿ. ಏನು ಮಾಡೋದಂತ ಗೊತ್ತಿಲ್ಲ. ರೋಡ್ ಮಿಸ್ ಆಗಿಬಿಟ್ಟೈತೆ. ಏನು ಮಾಡೋದಂತ ಗೊತ್ತಿಲ್ಲ. 40 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಮಾಡಿಕೊಂಡು ದೂರ ಬಂದುಬಿಟ್ಟಿದ್ದೀವಿ. ಈಗ ಎಲ್ಲಿ ಹೋಗ್ಬೇಕಂತ ಗೊತ್ತಾಯ್ತಲ್ಲ. ಈಗಷ್ಟೇ ಬಂದು ರೂಮ್ನ ನೋಡಿ ಇಲ್ಲೇ ಇದೆ ನಮ್ಮ ರೂಮ್. ಇಲ್ಲೇ ಒಂದು 2 ಅವರ್ ನನಗೆ ಆಮೇಲೆ ದರ್ಶನಕ್ಕೆ ಹೋಗೋಣ. ಫಸ್ಟ್ ನಿದ್ದೆ ಮಾಡಬೇಕು. ಆಲ್ರೆಡಿ ಟೈಮ್ ಬಂದು 4 ಗಂಟೆ ಆಯಿತು. ಒಂದು 2 ಅವರ್ ನಿದ್ದೆ ಮಾಡಿ ಸಿಗ್ನಲ್ ಲೆಸ್ಕೋ ಎಲ್ಲ ಹಾಸ್ಕೊತವನಿ. ನಾನು ಅಲ್ಲೇ ಮನೆಗೆ ಕೂತೀನಿ. ಇನ್ನೊಂದು ಮಿರರ್ ಕೊಟ್ಟವ್ರೆ ಮನೆಗೆ ಕೂಡ. ಇವ್ರು ನಿದ್ದೆಗೆ ಹೋದರು. ಗಾಯ್ಸ್ ಗುಡ್ ಮಾರ್ನಿಂಗ್. ಟೀ ಕುಡಿಯೋದಂತ ಹೋಯ್ತಾ ಇದ್ದು. ನಿದ್ದೆ ಕೊಡ್ತಿಲ್ಲ ಇವರು. ನಿದ್ದೆ ಮಾಡೋಣ ಅಂದರೆ ಕೋಳಿ ಕೂವತ್ತಿಗೆ ಎದ್ದುಬಿಟ್ಟು ನಮಗೆ ಹಿಂಸೆ ಕೊಡ್ತಾರೆ. ಲಿಫ್ಟಲ್ಲಿ 4 ಫ್ಲೋರಿಂದ ಕೆಳಗೆ ಇಳಿಸಿ ಅಂತ 1 ಫ್ಲೋರ್ ಮಾತ್ರ ಕೆಳಗೆ ಕೇಳಿಸ್ಬಿಟ್ಟು ನಡೆಸ್ತವ್ರೆ. ಈಗಷ್ಟೇ ಕಾಫಿ ಎಲ್ಲ ಕುಡ್ದು ವೀಡಿಯೋ ಮಾಡ್ಬೇಕಾದ್ರೆ ಏನಾದ್ರು ಒಂದು ಎಕ್ಸ್ಪ್ರೆಸ್ ನಾವು ಸೌಂಡ್ ಕೊಡ್ತಾರೆ. ಕಾಫಿ ಕುಡ್ದು ಮತ್ತೆ ರಿಟರ್ನ್ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಸಿಕ್ತೀನಿ. ಗಾಯ್ಸ್ ಅಲ್ಲಿ ನೋಡಿ ಯಾರವ್ರೆ ಅಂತ. ಲೆಟ್ಸ್ ಗೋ. ಬ್ಯೂಟಿಫುಲ್ ವೆದರ್ ತೋರಿಸ್ತೀನಿ ನೋಡಿ ಗಾಯ್ಸ್. ಈಗ ಹೆಂಗೈತೆ ವ್ಯೂ. ಫುಲ್ಲು ಮಂಜು, ಕಾಫಿ ತೋಟ, ಅಡಿಕೆ ತೋಟ ಸಕ್ಕದಾಗೈತೆ. ಇದೊಂದು ಕಿಟಕಿ ಇಲ್ಲ ಅಂದ್ಬಿಟ್ಟಿದ್ರೆ ಚೆನ್ನಾಗಿರೋದು. ಸ್ವಲ್ಪ ನಿದ್ದೆ ಮಾಡಬೇಕು ಅನಿಸುತ್ತೆ. ನಿದ್ದೆ ಮಾಡಿ ಮೇಲೆ ಸಿಗ್ತೀನಿ. ಸ್ನಾನ ಮಾಡಬೇಕು, ರೆಡಿ ಆಗಬೇಕು. ನಿದ್ದೆನೇ ಮಾಡಿಲ್ಲ, 1 ಅವರ್ ಮಾಡಿಲ್ಲ ಅಷ್ಟೇ. ಕಚ್ಚಿ ಹಾಕೋ ನಿಗಡ್ತಾಗಾಯ್ತು. ವೀಡಿಯೋ ಮಾಡ್ಬೇಕಿರಲಿಲ್ಲ ಯಾಕೋ ನನ್ನ ಮಗ. ಈಗಷ್ಟೇ ಫ್ರೆಶ್ ಅಪ್ ಆಗಿ ದರ್ಶನಕ್ಕಂತ ಬಂದಿದ್ದೀವಿ. ಈಗ ಲೆಟ್ಸ್ ಗೋ. ನೋಡಿ ನಮ್ಮ ಬಾಯ್ಸ್ ನೋಡಿ ಇಲ್ಲಿ ಏನಿದು ಚಿಕ್ಕ ಚಿಕ್ಕ ತೇರುಗಳ. ಬನ್ನಿ ಈಗ ಹೋಗೋಣ, ದರ್ಶನ ಮಾಡೋಣ. ಲಗೇಜ್ಗಳಿದೆ, ಲಗೇಜ್ಗಳು ಇಡಬೇಕು. ಲೆಟ್ಸ್ ಗೋ. ಕೂದಲೆಲ್ಲ ಮೆಸ್ಸಿ ಆಗಿಬಿಟ್ಟೈತೆ ಗೈಸ್. ಹೋಣ ಬನ್ನಿ. ಲಗೇಜ್ ಇಟ್ಟು ದರ್ಶನಕ್ಕೆ ಹೋಗೋಣ. ನೋಡಿ ತೇರು. ದರ್ಶನಕ್ಕಂತ ಈಗ ಹೊರಟಿದ್ದೀವಿ. ಫುಲ್ ಗೇಟು. ದರ್ಶನಕ್ಕೆ ಹೋಗಿ ಅಲ್ಲಿ ಮೊಬೈಲ್ ಯೂಸ್ ಮಾಡೋಂಗಿಲ್ಲ. ಇಲ್ಲಿ ನಾವು 4 ಮೆಂಬರ್ಸ್. ಲೆಟ್ಸ್ ಗೋ. ಹೋಗೋಣ. ಹೊರಗಡೆ ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ಫುಲ್ಲು ಜನನೇ ಇಲ್ಲ, ಒಬ್ಬರು ಇಲ್ಲ. ಅಂದರೆ ಅಮ್ಮಮ್ಮ ಅಂದರೆ ಸ್ವಲ್ಪ ಜನ, ಜಾಸ್ತಿ ಜನಗಳೇ ಇಲ್ಲ. ನೋಡಿ ಎಷ್ಟು ಫ್ರೀ ಆಗೈತೆ. ಯಾರೂ ಇಲ್ಲ. ನಾವೇ ಸಿಂಪಲಾಗಿ ಹೋಗಿ ಸಿಂಪಲಾಗಿ ದರ್ಶನ ಮಾಡ್ತಾರೆ. ಯಾರು ಹೆಂಗಾರು ಮಾಡ್ಕೊಳ್ಳಿ. ದೇವ್ರ ಜೊತೆ ನಾವು ಚೆನ್ನಾಗಿರಬೇಕು, ದೇವ್ರ ಹತ್ರ ಬೇಡ್ಕೋಬೇಕು. ಮನೆ ಹೋಣ. ಫುಲ್ಲು ಪ್ರೀಮಿಯಮ್ ಆಗಿ ಡಿಸೈನಿಂಗ್ ಮಾಡೋದು ನೋಡಿ, ಸಕ್ಕತ್ತಾಗೈತೆ, ಚೆನ್ನಾಗೈತೆ. ಒಂಥರ ವೆದರ್ ಅಲ್ಲಿ ಮಗದೊಂದು ಸೂಪರಾಗಿದೆ. ಮೊಬೈಲು ನೋಡಿದ್ರೆ ಗಾರ್ಡನ್ಸು ಏನಾರು ಹೇಳ್ತಾರೇನೋ. ಕಟ್ ಮಾಡ್ತೀನಿ ನೋಡಿ. ಬನ್ನಿ, ಪ್ರಸಾದಕ್ಕೆ ಚೀಟಿ ತೊಗೊಂಡು ಹೋಗ್ತಾ ಇದ್ವಿ ನೋಡಿ. ಒಂದು ರೌಂಡ್ ಹಾಕ್ಕೊಂಡು ಫ್ರಂಟಿಗೆ ಬಂದಿದ್ದೀವಿ. ಈಗ ದರ್ಶನಕ್ಕೆ ಒಳಗಡೆ ಹೋಗ್ತೀವಿ. ದೇವಸ್ಥಾನದ ದರ್ಶನ ಎಲ್ಲ ಮುಗ್ದು ಈಗ ರಿಟರ್ನ್ ಹೋಗ್ತಾ ಇದ್ದ.
ಇಲ್ಲಿ ಕೈಗೆ ದಾರ ಕಟ್ಕೊಂಡು ಬಂದು ಹಂಗೆ ದಾರ ಕಟ್ಕೊತಾ ಇದ್ದವು. ಎಲ್ಲರೂ ಕಲರ್ ದಾರ ಕಟ್ಕೊಬಿಟ್ಟವ್ರೆ. ನನ್ನ ಕೈಲಿ ನೋಡಿ ಕೆಂಪು, ಅವನು ಕಪ್ಪು ದಾರ ಇಟ್ಕೊಂಡವನೆ, ಅವರು ಕಪ್ಪು ದಾರ ಇಟ್ಕೊಂಡವ್ರೆ, ನಾನು ಕೆಂಪು. ಎರ್ಸ್ಕೊ ಕಟ್ಕೊಬಿಟ್ಟು ಧರ್ಮಸ್ಥಳಕ್ಕೆ ಬಾಯ್ ಹೇಳಿ ಕುಕ್ಕುಶಿವಣ್ಣ ಕೊಯ್ತೀನಿ. ಮುಗಿಸ್ಕೊಂಡು ಈಗ ಹೋಯ್ತಾ ಇದ್ದೀವಿ. ಪೂಜೆ ಎಲ್ಲ ಆಯಿತು, ದರ್ಶನನೂ ಆಯಿತು, ಕೈಗೆ ಹಗ್ಗನ ಕಟ್ಕೊಂಡಾಯ್ತು. ಎಸ್ಕೋ ಮುಂದೆ ಏನು ಮಾಡ್ತೀನಿ ತೋರಿಸ್ತೀನಿ ಬನ್ನಿ. ಗೊಮ್ಮಟೇಶ್ವರ ನೋಡ್ಕೊಂಡು ಹೋಗೋಣ ಅಂತ ಹಂಗೆ ಬಂದಿದ್ವಿ. ಗೊಮ್ಮಟೇಶ್ವರನ ನೋಡಿಕೊಂಡು ನಾವು ಈಗ ಸ್ನೇಹಿತರೆ ಹೋಗ್ತಾ ಇದ್ದೇವೆ. ನೆಕ್ಸ್ಟು ಎಲ್ಲಿಗೆ ಹೋಗ್ತೀವಿ ಅಂತ ನಾವು ತೋರಿಸ್ತೇವೆ. ಬನ್ನಿ ಸ್ನೇಹಿತರೆ ಹೋಗೋಣ. ಇವಾಗೆಲ್ಲ ಯಾವುದೂ ಇಲ್ಲ, ಹಿಂಗಿದೆ ನೋಡಿ ಗಾಯ್ಸ್. ಹೇಗೆ ಸ್ಥಾಪನೆ ಇತ್ತು ಎಲ್ಲ ಡೀಟೇಲ್ ಫುಲ್ ಕೊಟ್ಟವ್ರೆ ಇಲ್ಲಿ. ನೋಡ್ಕೊಳ್ಳಿ, ಫೋಟೋ ನೋಡ್ಕೊಳ್ಳಿ. ಎಲ್ಲರೂ ಆಲ್ಮೋಸ್ಟ್ ಬಂದಿರ್ತೀರ, ಗೊತ್ತಿಲ್ಲವ್ರು ನೋಡ್ಕೊಳ್ಳಿ. ಎಂಥ ಆ್ಯಂಗಲಲ್ಲೆಲ್ಲ ಫೋಟೋ ಹೊಡ್ಕೋತಾರೆ. ಯಾರು ಫ್ರೀ ವೆಡ್ಡಿಂಗ್ ಶೂಟು, ಮದುವೆ ಶೂಟು ಏನಾರು ಇದ್ದರೆ ಇವ್ನು ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹಾಕ್ತೀನಿ. ಭಯಂಕರ ಒಳ್ಳೆ ಫೋಟೋ ಹೊಡಿತಾನೆ ನೋಡಿ. ಇವರು ಪೋಸ್ಗಳು ಹೇಳ್ಕೊಡ್ತಾರೆ. ಅಲ್ಲಿ ನೋಡಿ ಪೋಸು. ಗಾಯ್ಸ್, ಇವ್ರು ಯಾರು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ಇಲ್ಲಿ ನೋಡಿ, ಬಿಟ್ಟಿ ನೀರು, ಕುಡಿಯುವ ನೀರು ಅಂದರೆ ಸಾಕು, ಜನಗಳು ಕುಡಿಯೋಕೆ ಹಿಂಗೆ ಬರ್ತಾರೆ ನೋಡಿ. ಫ್ಯಾನ್ ಮೇಲೆಲ್ಲ ಹಿಂಗೆ ಹಾಕೊಂಡು ನೋಡಿ, ಎಲ್ಲ ಗಾಡಿ ಮೇಲೆ ಹಿಂಗೆ ಹಾಕೋಬೇಕು. ಇಲ್ಲಿ ನೋಡಿ, ಇಲ್ಲೂ ಹೋಟ್ಲ್ ಒಳಗಡೆ ನಾಷ್ಟ ಮಾಡೋಣ ಅಂತ ಬಂದಿದ್ವಿ. ಹಾಗೆ ನೋಡಿ, ಅಲ್ಲೂ ಹಾಕೋರೆ, ಗಾಡಿ ಮೇಲೂ ಹಾಕೋರೆ, ಎಲ್ಲ ಕಡೆ ಹಾಕೋರೆ. ಇವನು ಪಲಾವ್ ತಿಂತವನೆ, ನಾವು ಮಸಾಲೆ ದೋಸೆ ಹಾಕೊಂಡ್ಬಿಟ್ಟಿದ್ದೀವಿ. ಬರು ತಿನ್ನ. ಸೊ ಗೈಸ್, ಈಗಷ್ಟೇ ಇಲ್ಲಿ ನಾಷ್ಟ ಮಾಡೋಣ ಅಂತ ಹೋಟ್ಲು ಬಂದಿದ್ದೋ. ಇಲ್ಲಿ ಸೌಜನ್ಯ ಹೋಟೆಲ್ ಅಂತ ನೇಮು, ಸೌಜನ್ಯ ಹೋಟೆಲ್ ಅಂತ. ಅಲ್ಲಿ ಫುಲ್ಲು ಸೌಜನ್ಯದ ಅವ್ರದ್ದು ಇವ್ರದ್ದು ಎಲ್ಲ ಡೀಟೇಲ್ ಮೇಲೆ. ಮತ್ತು ನೋಡಿ, ಇಲ್ಲಿ ಟಿಕೆಟ್ ತೊಗೊಂಡ್ವಾ, ಆ ಟಿಕೆಟಲ್ಲೂ ಹೋಟೆಲ್ ಸೌಜನ್ಯ ಅಂತ ಉಂಟು ನೋಡಿ. ಎಷ್ಟು ಎಲ್ಲ ಹೆಂಗೆ ಮಾಡ್ತಿದ್ದಾರೆ ನೋಡಿ, ಸೌಜನ್ಯ ಹೋಟೆಲ್ ಅಂತ ನೋಡಿ. ಈ ಗಂಟೆನ ಇಲ್ಲಿ ಈಗ ಸೌತ್ ಅರ್ಕಕ್ಕೆ ಬಂದಿದ್ದೀವಿ. ಸೌತ್ ಅರ್ಕದಲ್ಲಿ ಈ ಗಂಟೆನ ಕಟ್ಟಿದ್ರೆ ಒಳ್ಳೇದಾಗುತ್ತೆ ಅಂತ ಗಂಟೆ ಕಟ್ಟಕ್ಕೆ ಹೋಗ್ತಾ ಇದ್ವಿ. ಲೆಟ್ಸ್ ಗೋ. ಪ್ರಸಾದ ಸಿಕ್ತು ಗೈಸ್ ನಮಗೆ. ಈಗ ಪ್ರಸಾದ ತಿಂದು ಸೌತ್ ಅರ್ಕಕ್ಕೆ ಬಂದಿರೋದು. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಪ್ರಸಾದ ತಿಂದು ಸಿಗ್ತೀನಿ. ಮಗಿದೆಲ್ಲ ಹೋಯ್ತು. ಅಯ್ಯೋ ನೋಡಿ ಫ್ರೆಂಡ್ಸ್, ನಮ್ಮ ಹುಡುಗ ಈಗ ಏನೋ ಕುಡಿತವನೆ. ಏನಾಗುತ್ತೆ ಗೊತ್ತಿಲ್ಲ ಮುಂದೆ. ಜಿಂಜರ್ ಸೋಡನ ಖಾಲಿ ಸೋಡನ ಗೊತ್ತಿಲ್ಲ. ಓ ಇದು ಅಯ್ಯೋ ಮಗಿದೆ ಎಲ್ಲ ಪಾಪ ಹೋಯ್ತು. ಎತ್ತು ಒಂದೇ ಹೋಗಲ್ಲ, ಒಂದು ಸರಿ ಫಸ್ಟ್ಗೆ ಮಾತ್ರ ಏನಾಗಳು ಈ ಮಗಿದಂತ್ರು ಹೋಗಾಗಿ ಕುಡಿದ್ರೆ ಲೈಟ್ ಆಗಿ ಕುಡಿತಾ ಇರ್ಬೇಕು, ಹಾಕೊಂಡು ಕುಡಿತಾ ಇರ್ಬೇಕು. ಇದು ನಾವು ಮೂಲಿಗೆಲ್ಲ ಹೋಗೋದಕ್ಕೆ ನೋಡಿ. ನಾವು ನನ್ನ ಕಡೆ ತೋರಿಸ್ಲ ಚರ್ಚೆನೇ ಆಗಿಲ್ಲ ಇಲ್ಲ, ಚಾನ್ಸೇ ಇಲ್ಲ. ಗೋಧಿ ಸೋಡಾ ನಿಕಾಬಿಟ್ಟವನೇ ನಮ್ಮ ಜೊತೆ ಇದನ್ನ ಕುಡಿತೀನಿ ಅಂತ ಹೇಳ್ಬಿಟ್ಟು ನಿಕಾ ಮಾಡಿದ್ದೀನಿ. ಎಲ್ಲರನ್ನೂ ಇದನ್ನ ಕುಡಿಸ್ತಾ ಇದ್ದೀನಿ. ಕುಡೀರಿ. ಇಲ್ಲ ಹಂಗೆ ಸ್ನಾನ ಮಾಡ್ತಾ ಸುಬ್ರಹ್ಮಣ್ಯದಲ್ಲಿ ಇದ್ದೀವಿ. ಈಗಷ್ಟೇ ಕೊಕ್ಕ ಸುಬ್ರಹ್ಮಣ್ಯಕ್ಕೆ ಬಂದಿದ್ದೀವಿ. ಸ್ನಾನ ಮಾಡಿ ದರ್ಶನಕ್ಕೆ ಹೊರಟಿದ್ದೇವೆ ನಾವು, ನಮ್ಮ ಹುಡುಗರು. ಲೆಟ್ಸ್ ಗೋ.
ದರ್ಶನ ಮಾಡಕ್ಕೆ ಬಂದಿದ್ದೀವಿ. ಫಸ್ಟ್ನೇ ಸ್ನಾನ ಪೂಜೆ ಅಂತ ಏನು ಹೇಳ್ತಾರೆ, 5:30 ಮೇಲೆ. ಸೊ ನೋಡಿ ಗೈಸ್, ಕೊಳ ಇದು ಕುಕ್ಕೆ ಸುಬ್ರಹ್ಮಣ್ಯ ಇರೋ ಜಾಗದಲ್ಲಿ ಕೊಳ ಬ್ಯಾಕ್ ಸೈಡ್ ಇದೆ. ಎಂಥ ಬಿಸಿಲು ಗೈಸ್ ಇದು, ನೆಕ್ಸ್ಟ್ ಲೆವೆಲ್ ಬಿಸಿಲು. ಇವಾಗ ಕಳಸ ಸ್ನಾನ ಮಾಡೋಣ ಅಂತ ನಿಂತೀವಿ. ಈಗ ಬರ್ತಾರೆ ಕಳಸ ಸ್ನಾನ ಮಾಡಿ ಏನು ಮಾಡೋದು, ಹುರ್ಕೊಂಡು ನಿಂತವ್ರೆ ಇವ್ರು 3 ಜನನು. ಸೊ ಹಾಯ್, ವೆಲ್ಕಮ್ ಬ್ಯಾಕ್. ನಿಮ್ಗೊಂದು ತೋರಿಸ್ತೀನಿ ನೋಡಿ. ಈಗ ಇಲ್ಲೆಲ್ಲ ಕಲ್ಲು ಕಟ್ಟೋರು ನೋಡಿ, ಒಂದೆಷ್ಟೆಷ್ಟು ಹತ್ರ ಕಟ್ಟಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಕಡೆ ಕಲ್ಲು ಕಟ್ತಾರಲ್ಲ, ಆ ಕಲ್ಲು ಕಟ್ಟೋದು ಯಾಕೆ ಅಂದರೆ ನಮಗೆ ಮದುವೆ ಆಗಬೇಕು, ಇಲ್ಲ ಲವರ್ ಸಿಗಬೇಕು, ಮಕ್ಕಳಾಗಬೇಕು, ಅಂಥದ್ದೇನಾರು ಆಗಬೇಕು ಅಂದರೆ ಆ ಥರ ಕಟ್ಬಿಟ್ಟು ಹೋದರೆ ಅದೆಲ್ಲ ಆಯ್ತವಂತೆ. ನೋಡಿ, ಆಸಕ್ತಿ ಇದ್ದರೆ ಬಂದು ಕಟ್ಟಿ. ನೋಡಿ ಇಲ್ಲೆಲ್ಲ ನೀರು ಎಲ್ಲ ಕಡೆ ಕಟ್ಟವ್ರೆ ಕಲ್ಲುಗಳು ನೋಡಿ. ಒಂದೊಂದು ಕಲ್ಲು ಮೇಲೂ ಬರ್ತವ್ರೆ ನೋಡು, ಏನೇನೋ ಒಂದೊಂದು ಶಿಲೆ ಕೆತ್ತವ್ರೆ, ಏನೋ ಬರ್ದವ್ರೆ. ಎಲ್ಲದ್ರ ಮೇಲೂ ಅಷ್ಟೇ ದೇವ್ರ ಶಿಲೆ. ಗೊತ್ತಾ ಇದು? ಅದು ನಾನು ಓದೋದು ನಿನ್ಗೆ ಅರ್ಥ ಹಾಕಿಲ್ಲ. ಎಲ್ಲ ಕಲ್ ಮೇಲೂ ಬರ್ದೈತೆ ಒಂದೊಂದು ದೇವ್ರ ಚಿತ್ರ. ಇಲ್ಲಿ ನೋಡಿ, ಇದು ನಂಗೆ ಅರ್ಥ ಆಗಿಲ್ಲ ಬಿಡು. ನಿನಗೆ ಅರ್ಥ ಆಗಲ್ಲ, ನಾವು ಅಷ್ಟು ಸ್ಪೀಡಾಗಿ ಓದ್ಬಿಡ್ತೀವಿ. ಸೊ ಗಾಯ್ಸ್, ಈಗಷ್ಟೇ ಎಲ್ಲ ಮುಗಿಸ್ಕೊಂಡು ಸೀದಾ ಈಗ ಮನೆಗೆ ಹೊರಟಿದ್ದೀವಿ. ಬ್ಯಾಕ್ ಟು ಹೋಮ್. ಲೆಟ್ಸ್ ಗೋ. खत्म, बाय बाय, टाटा, गुड बाय, गया.